ಮಾಜಿ ಶಾಸಕ ಹಾಲಪ್ಪನವರ ಗೂಂಡಾಶಿಷ್ಯನ ಕರ್ಮಕಾಂಡದ ಕುರಿತು ಬಿಜೆಪಿ ಮುಖಂಡರು ಮತ್ತು ಲೋಕಸಭಾ ಸದಸ್ಯರು ಸಾರ್ವಜನಿಕವಾಗಿ ಪ್ರತಿಕ್ರಿಯಿಸಲಿ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಸಾಗರ ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ಸೋಮಶೇಖರ ಲ್ಯಾವಗೆರೆ ಒತ್ತಾಯಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಜೆಪಿ ಮುಖಂಡರು ಶಾಸಕ ಗೋಪಾಲಕೃಷ್ಣ ಬೇಳೂರು ವಿರುದ್ಧ ವಿನಾಕಾರಣ ಆರೋಪಿಸುವುದನ್ನು ನಿಲ್ಲಿಸಲಿ. ಗೂಂಡಾ ವರ್ತನೆಯ ಪರಿಣಾಮ ಗಡೀಪಾರು ಶಿಕ್ಷೆಗೆ ಗುರಿಯಾಗಿರುವ ಅರುಣ್ ಕುಗ್ವೆ ಹೆಣ್ಣು ಮಕ್ಕಳಿಗೆ ವಂಚಿಸಿ ಜೈಲು ಪಾಲಾಗಿರುವಂತವನು. ಬಿಜೆಪಿ ತಾಲೂಕಾ ಮತ್ತು ಜಿಲ್ಲಾ ಅಧ್ಯಕ್ಷರ ತಾಳಕ್ಕೆ ಕುಣಿಯುವ ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಚುನಾವಣಾ ಪೂರ್ವದಲ್ಲಿ ಗೂಂಡಾ ವರ್ತನೆಯಿಂದ ಗಡೀಪಾರಾಗಿರುವವನ ಪರವಾಗಿ ಪ್ರತಿಭಟನೆ ಮಾಡಿರುವುದು ನಿಮ್ಮ ಲಜ್ಜೆಗೆಟ್ಟ ರಾಜಕೀಯದ ಪರಮಾವಧಿಯಾಗಿದೆ ಎಂದು ದೂರಿದರು. ಮಹಿಳೆಯರನ್ನ ವಂಚಿಸಿದ ಬಿಜೆಪಿ ಮುಖಂಡನನ್ನ ವಿಎಚ್ಪಿ ಮತ್ತು ಬಜರಂಗ ದಳದವರೇ ಹಿಡಿದುಕೊಟ್ಟಿರುವಾಗ ಬಿಜೆಪಿ ಮುಖಂಡರುಗಳು ಯಾವ ಮುಖವಿಟ್ಟುಕೊಂಡು ಶಾಸಕ ಬೇಳೂರು ವಿರುದ್ಧ ಆರೋಪ ಮಾಡಲು ಸಾಧ್ಯ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಕಾಗೋಡು ಸಾಹೇಬ್ರಿಗಿಂತ ದೊಡ್ಡವನು ಅಂತ ಅನ್ಕೊಂಡಿದ್ದ ಸ್ವಯಂ ಘೋಷಿತ ನಾಯಕ. ನನಗೆ ಗೊತ್ತಿಲ್ಲ ಅವನ ಯೋಗ್ಯತೆ ಏನಂತ. ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಆ ಬೂತಲ್ಲಿ ಎಷ್ಟು ಓಟ್ ತಗೊಂತಿದ್ದ ಅಂತ ಅವನು ಇವತ್ತು ಹೇಳ್ತಾನೆ ನಮ್ಮ ಶಾಸಕರ ಬಗ್ಗೆ. ನೀವು ರಾಜೀನಾಮೆ ಕೊಡಬೇಕು, ನೀವೇ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಯಾಕೆ ರಾಜೀನಾಮೆ ಕೊಡಬೇಕು ಸ್ವಾಮಿ? ಜನ ಓಟ್ ಹಾಕಿದ್ದಾರೆ. ಹೋದ ಸುತ್ತು ಕೂಡ 23,000 ಓಟ್ ಲೀಡಲ್ಲಿ ಅವ್ರು ಗೆದ್ದಿದ್ರು. ಎಲ್ಲ ಮಿಸ್ಟೇಕ್ ಆಗಿರ್ಬೋದು. ನಮ್ಮ ಅಭ್ಯರ್ಥಿಗಳ ಬಗ್ಗೆ ಅವರನ್ನ ಮಾತಾಡ್ಬಿಟ್ಟು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಹೋಳಿಯಪ್ಪ ಮನೆಘಟ್ಟ, ಭೀಮನೇರಿ ಆನಂದ, ಗಣಪತಿ ಮಂಡಗಳಲೆ, ಗಿರೀಶ್ ಕೋವಿ ಮೊದಲಾದವರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಸಾಗರ.